ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಶುಶ್ದೀಪ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ಕಸ ಅದು ಎಲ್ಲ ಗುಡಿಸಿ ಸ್ನಾನ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಮುಗಿಸಿ ಹೊರಡಲಿಕ್ಕೆ 4:30 ಆಯಿತು. ಎಕ್ಸಾಕ್ಟ್ 4:30ಗೆ ಬಿಟ್ಟು ಇವ್ರು ನನ್ನ ಮಗಳು ಅದಿತಿ, ಹಾಗೆ ಅವಳು ಅವ್ರ ಅಕ್ಕ ಆರಾಧ್ಯ, ಅವ್ರ ಮಮ್ಮಿ ಪಕ್ಕದಲ್ಲಿ ಕುಂತಿದ್ದಾರೆ. ಅವರು ಬೆಳಗ್ಗೆ 4 ಗಂಟೆಗೆ ಎಬ್ಸಿದ ಕೂಡಲೇ ಎದ್ಲು, ಜಳಕ ಮಾಡಿದ್ಲು, ರೆಡಿ ಆದ್ಲು. ಆಕಿ ಗಾಗಲ್ ಅಂದರೆ ಇಷ್ಟ, ಗಾಗಲ್ ಹಾಕೊಂಡ್ಲು. ಫುಲ್ ಖುಷಿ ಒಳಗದಾಳ. ಹಾಯ್ ಮಾಡ್ತಾ ಇದ್ದಾಳೆ ನೋಡ್ರಿ, ಎಲ್ಲರಿಗೂ ಹಾಯ್ ಮಾಡ್ರಿ. ಅಕ್ಕಿಗೆ ಆರಾಧ್ಯ ಅಂದ್ರೆ ಭಾಳ ಇಷ್ಟ, ಆರಾಧ್ಯಾಗ ಅಕ್ಕಿ ಅಂದ್ರೆ ಭಾಳ ಇಷ್ಟ. ಹಾಗೆ ಇವ್ರು ನಮ್ಮ ಹಸ್ಬೆಂಡು, ಇವ್ರು ನಮ್ಮ ಜೀಜು. ಹೋಗ್ತಾ ಇದ್ದೀವಿ, 4:30 ಆಗಿತ್ತು, ಹೋಗ್ತಾ ಇದ್ದೀವಿ. ಬರ್ರಿ, ನಿಮ್ಗೆ ನಾನು ಮುಂದೆ ತಿರುಪತಿಗೆ ಹೋದ್ಮೇಲೆ ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ನನ್ನ ಕಡೆಯಿಂದ ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋ ತಿರುಪತಿಗೆ. ಬೆಳಗ್ಗೆ 4:30 ಅಂತಂದ್ರೆ ಬೆಂಗಳೂರು ಒಳಗೆ ನಿಮ್ಗೆ ಕಾಮನ್ ಗೊತ್ತಾ, ಎಲ್ಲ ಟ್ರಾಫಿಕ್ ಅದು ಇದು ಇರುತ್ತಾನ. ಆದ್ರೂ ಬೆಳಗಿನ ಜಾವ ಟ್ರಾಫಿಕ್ ಸ್ವಲ್ಪ ಕಡಿಮೆನೇ ಇರುತ್ತೆ ಬೆಂಗಳೂರಿಗೆ. ಹೋಗೋದು ಬರೋದು ಗಾಡಿಗಳು ಅಂತಂದ್ರೆ ಆಫೀಸ್ಗೆ ಹೋಗೋರು ಬರೋರು ಇರ್ತಾರೆ, ಅವರೆಲ್ಲ ಹೋಗೋದು ಬರೋದು ಮಾಡ್ತಿರ್ತಾರೆ. ಆದರೆ ಒಂದೇನು ಸೇಫ್, ಬೆಳಗ್ಗೆ ಬೇಗ ಹೋದು ಅಂದರೆ ಬೇಗ ರೀಚ್ ಆಗೋದು ಅದೊಂದು, ಮತ್ತು ದರ್ಶನ ಅದು ಲಘು ಆಗುತ್ತಾ, ಅದೊಂದು ರೀಸನ್. ಸೊ ಅದ್ರ ಸಂಬಂಧ ನಾವು ಬೇಗ ಬಿಟ್ವಿ. ಬರ್ರಿ ನಿಮಗೆಲ್ಲ ಹೇಳ್ತೀನಿ ನಾನು ಎಕ್ಸ್ಪೀರಿಯನ್ಸ್ ಏನೇನಾಗುತ್ತೆ ಏನೇನಿಲ್ಲ. ಓಕೆ, ಬೆಳಕಾಗಕ್ಕೆ ಸ್ಟಾರ್ಟ್ ಆಗೈತಿ. ನೀವು ನೋಡ್ಬೋದು ಸೂರ್ಯಾಸ್ತ ಹುಟ್ಟಾಕತ್ತಾನ. ಸೂರ್ಯ ಹುಟ್ಟೋದನ್ನು ನೋಡೋದನ್ನ ಒಂದು ಖುಷಿ. ನೀವು ನೋಡ್ಬೋದು ಎಲ್ಲ ಕಡೆ ಬೆಳಕಾಗತ್ತೈತಿ ಮಸ್ತ್. ಇದು ನೋಡೋಕೆ ಒಂದು ಖುಷಿ ಆಗುತ್ತೆ. ನೀವು ನೋಡ್ಕೊಂಡು ಬಿಡ್ರಿ. ನೋಡಿದ್ರಿ ಅನಿಸ್ತಾ. ಈಗ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸೂರ್ಯ ಹುಟ್ಟೋದು. ನೋಡ್ರಿ, ಸೂರ್ಯ ಬಂದಿದ್ದಾನ ಮೇಲೆ. ಎಷ್ಟು ಚಂದ ರೌಂಡಾಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತ. ಇನ್ನೇನು ಬಂದ್ವಿ ತಿರುಪತಿಗೆ. ನೋಡ್ಬೋದು ನೀವು, ಹೋಗ್ತಾ ಇದ್ದೀವಿ ಹಂಗೆ. ನೋಡ್ರಿ, ಇವ ಎಂಟ್ರೀಸ್ ಅಂದ್ರೆ ಒಳಗೆ ಹೋಗಾಕ ಕಾರ್ಸ್ ಎಲ್ಲ ಕ್ಯೂ ನಿಂತಾವ. ಇವನ್ನೆಲ್ಲ ಈಗ ಚೆಕ್ ಮಾಡೇ ಬಿಡ್ಬೇಕಂತ ಒನ್ ಬೈ ಒನ್ ಎಲ್ಲ ಚೆಕ್ ಮಾಡೇನೆ ಬಿಡ್ತಾರೆ ಅವ್ರು. A to Z ನೀವೇನು ತಂದಿರ್ತಿರಲ್ಲ ಬ್ಯಾಗ್ ಒಳಗೆ ಎಲ್ಲ ನೋಡ್ತಾರೆ. ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ. ಬ್ಯಾಗೆಲ್ಲ ಚೆಕ್ ಮಾಡಿ ಇಫ್ ಪ್ಲಾಸ್ಟಿಕ್ ಬಾಟಲ್ ಅದು ಇದು ಏನರ ಇದ್ರಂದ್ರು ಅದನ್ನೂ ಬಿಡಂಗಿಲ್ಲ ಅವ್ರ ಒಳಗೆ. ನೀವು ಮೇಯ್ನಲ್ಲಿ ನೀರಿನ ಬಾಟಲ್ ಪ್ಲಾಸ್ಟಿಕ್ ಸಿಗಲ್ಲ ನಿಮ್ಗೆ, ಎಲ್ಲ ಗ್ಲಾಸಿನ ನೀರು ವಾಟರ್ ಬಾಟಲ್ ಸಿಗ್ತಾವೆ. ನೋಡ್ರಿ, ಇಲ್ಲಿ ನಾವು ನಂಬರ್ ಹಚ್ಚಿದ್ವಿ. ನಂಬರ್ ಹಚ್ಚಿ ಹೋಗ್ಬೇಕಂತಂದ್ರೆ ಈಕಿ ನಮ್ಮ ಅದಿತಿ ಇಷ್ಟಂದ್ರೆ ಇಷ್ಟು ಆವಾಜ್ ಮಾಡಕತ್ತಾಳೆ. ಎಲ್ಲರ ಜೊತೆ ಮಾತಾಡೋದು ಎಲ್ಲ ಮಾಡಕತ್ತಾಳ. ಯಾರು ಗುರ್ತಾ ಇಲ್ಲ, ಪರಿಚಯ ಇಲ್ಲ, ಎಲ್ಲರ ಜೊತೆ ಮಾತಾಡೋದು. ನೋಡ್ರಿ, ನಾವು ನೋಡ್ಬೋದು ಫುಲ್ ರಶ್ ಇತ್ತ ಹೋದಾಗ. ನಾವು ಮಾವಿನಕಾಯಿ ತಿನ್ನಾಕತ್ತಾರ ನೋಡ್ರಿ.
ಹುಳಿ ಇಲ್ರಿ? ಹುಳಿ ಇಲ್ಲ? ಮಾಡಿಲ್ಲ. ಹುಳಿ ಇಲ್ರಿ? ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿ ಹೇಳ್ರಿ. ಹುಳಿ ಇಲ್ರಿ? ಚಲೋ ಐತಿ? ತಿನ್ರಿ. ಬರ್ರಿ ನಿಮಗೆಲ್ಲ ತೋರಿಸ್ತೀನಿ. ಅಕ್ಕೆ ಬಾ ತೆಗಿಸ್ಬೇಡ್ರಿ. ತೋರಿಸ್ತೀನಿ ಬರ್ರಿ ನಿಮಗೆ. ನೋಡ್ರಿ ಎಲ್ಲ ಇಷ್ಟು ದೂರ ಐತಿ. ಹಾಂ ತಿನ್ಬೇಕ? ಹುಳಿ ತಿನ್ನಂಗಿಲ್ಲ, ಸಾಕು. ಹುಳಿ ಜಾಸ್ತಿ ತಿಂದ್ರೆ ಪಿತ್ತಾಗ್ತದೆ. ಅಷ್ಟ. ಹಲೋ ಹಾಯ್. ಸೊ ನೋಡ್ತಾ ಇದ್ದೀರಾ ತುಂಬ ರಶ್ ಇದೆ. ನಾವೇನು ಅಂದ್ಕೊಂಡಿದ್ವಿ ಆದಷ್ಟು ಬೇಗ ದರ್ಶನ ಆಗುತ್ತಂತ. ಬಟ್ ನಿನ್ನೆ 12:30ಗೆ ಒಳಗಡೆ ಹೋದವರು ಆಲ್ಮೋಸ್ಟ್ 11:30 ನೈಟ್ ಆಚೆ ಬಂದಿದ್ದೀವಿ. ದರ್ಶನ ಆಗಬೇಕಂದ್ರೆ 1 o'clock ಆಯಿತು. ತುಂಬ ರಶ್ ಇತ್ತು, ಅಂದ್ಕೊಂಡಿರಲಿಲ್ಲ ಇಷ್ಟಿರುತ್ತೆ ಅಂತ. ಬಟ್ ಪರವಾಗಿಲ್ಲ, ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು, ಎಲ್ಲ ಒಳ್ಳೆಯದಾಯಿತು, ಚೆನ್ನಾಗಿತ್ತು. ಸ್ಟೆಪ್ಸ್ ಎಲ್ಲ ಅದಾವ. ಇಷ್ಟು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಹತ್ಕೊಂಡು ಹೋಗೋ ಅಷ್ಟರೊಳಗೆ ಸುಸ್ತಾಗ್ಬಿಡತ್ತೆ. ಹಾಂ ನೋಡ್ರಿ, ಇಲ್ಲಿಂದ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಶಾಪಿಂಗ್ ಮಾಡಕ್ಕೆ ನೋಡಿದ್ರೆ ಫುಲ್ ರಶ್. ಅದ್ರೊಳಗನ ಏನರ ತೊಗೋಬೇಕಂತ ಹೇಳಿ ಅದಿತಿಗೆ ಹೋಗಿದ್ವಿ. ಹೋದು ನೋಡಿದ್ದು ಅಂದ್ರೆ ಫುಲ್ ಜನ, ಎಲ್ಲ ಕಡೆ ಜನ ಜನ ಜನ, ಅಷ್ಟು ರಶ್ ಇತ್ತು. ಈಗ ನಮ್ಮ ಅದಿತಿ ನೋಡ್ರಿ ಇಲ್ಲೇ ಚಸ್ಮಾ ಹಾಕೊಳಕತ್ತಾಳು. ಆಕಿಗೆ ಇನ್ನೂ ಚಸ್ಮಾ ಮೇಲೆ ಗಾಗಲ್ಸ್ ಅಂದ್ರೆ ಭಾಳ ಇಷ್ಟ ಆಕಿಗೆ. ನೋಡ್ರಿ ಕ್ಯಾಪ್ ತೊಗೊಂಡ್ಲು, ಚಸ್ಮಾ ತೊಗೊಂಡ್ಲು. ಹಾಯ್ ಮಾಡ್ತಾಳೆ ನೋಡ್ರಿ. ಈಗ ಹಾಯ್ ಹಾಯ್ ಮಾಡ್ತಾಳೆ ನೋಡ್ರಿ. ಹಾಯ್ ಹಾಯ್ ಮಾಡ್ರಿ ಎಲ್ಲರೂ. ನೋಡ್ರಿ, ನೀವು ದರ್ಶನ್ಗೆ ಒಳಗೆ ಹೋಗ್ಬೇಕಂದ್ರೆ ನಾವು ಟಿಕೆಟ್ ತೊಗೊಂಡಿದ್ದು ಎಷ್ಟು ಗಂಟೆಗೆ ಅಂತಂದ್ರೆ ಕರೆಕ್ಟ್ 12:30 ಆಗಿತ್ತು. ನಾವು ಟಿಕೆಟ್ ತೊಗೊಂಡಾಗ ಟಿಕೆಟ್ ತೊಗೊಂಡು ಒಳಗೆ ಹೋಗಿ ಅಲ್ಲಿ ಒಳಗೆ ನಿಮಗೆ ಮೊಬೈಲ್ ಅಲೌಡ್ ಇಲ್ಲ, ಸ್ಮಾರ್ಟ್ ವಾಚ್ ಅಲೌಡ್ ಇಲ್ಲ. ಏನಾದರೂ ತಿನ್ನಕ್ಕೆ ತೊಗೋಬೋದು. ನಾವು ಭಾಳ ದೊಡ್ಡ ತಪ್ಪು ಮಾಡಿದ್ವಿ. ಏನಂತಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಅದು ಏನೇನು ತೊಗೋಬೇಕು ಏನೇನಿಲ್ಲ ಅಂಥೇಳಿ. ಹೊಚ್ಕೊಳ್ಳೋದು ತೊಗೋಬೇಕು. ಯಾಕಂದ್ರೆ ನೀವು ಒಂದು ರೂಮ್ ಒಳಗೆ ನಿಮ್ಗೆ ಕೂಡ ಹಾಕಿದ್ರಂದ್ರೆ ಮಿನಿಮಮ್ ನಿಮ್ಗೆ 10 hours ಆದರೂ ನೀವು ಅಲ್ಲೇ ಇರಬೇಕಾಗತ್ತೆ. ಸೊ ಅದಕ್ಕೆ ಎಲ್ಲ ನೀವು ತೊಗೊಂಡು ಹೋಗ್ರಿ, ಕ್ಯಾರಿ ಮಾಡಿರಿ. ಇದೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತೊಗೊಂಡು ಹೋಗ್ರಿ. ಏನರ ತಿನ್ನಕ್ಕೆ ಸಣ್ಣ ಸಣ್ಣ ಹುಡುಗರಿದ್ರೆ ಏನರ ಒಯ್ಯಿರಿ, ಹೊಚ್ಕೊಳಕದು ಒಯ್ಯಿರಿ. ನಿಮ್ಗಲ್ಲಿ ಊಟ ಬರುತ್ತೆ. ಮಧ್ಯಾಹ್ನ ಒಂದ್ಸಲ ಊಟ ಕೊಡ್ತಾರೆ, ಮತ್ತು ಸಂಜೆ ಈವ್ನಿಂಗ್ ಏನರ ಸ್ನ್ಯಾಕ್ಸ್ ಕೊಡ್ತಾರೆ. ಆಗ ಮತ್ತೊಮ್ಮೆ 7:30 ಅನ್ನುವಷ್ಟರೊಳಗೆ ಮತ್ತೊಮ್ಮೆ ಊಟ ಕೊಡ್ತಾರೆ. ಊಟ ಅಂದರೆ ಇನ್ನು ದಾಲ್ ಕಿಚಡಿ ಇದ ಕೊಡ್ತಾರೆ, ಮತ್ತೇನಿಲ್ಲ. ಮತ್ತು ನಿಮ್ಗಲ್ಲಿ ತಿನ್ನಾಕ್ಬೇಕಂತಂದ್ರೆ ನಿಮ್ಗೆ ಇರ್ಬೋದು ಬಿಸ್ಕಿಟ್, ಆಮೇಲೆ ಜ್ಯೂಸ್, ಫ್ರೂಟಿ ಬಾಟಲ್ಸ್ ಅವೆಲ್ಲ ಕೊಡ್ತಾರೆ. ಅವನ್ನೆಲ್ಲ ಸರ್ವ್ ಮಾಡ್ತಾರೆ. ಆದರೆ ಏನು ಒಂದು ನೀರಿಂದಷ್ಟು ಪ್ರಾಬ್ಲಮ್ಮ. ನೀರಂತೂ ಸಿಗಲ್ಲ. ನೀರು ತೊಗೊಂಡು ಹೋಗ್ರಿ, ಮೇನ್ ಥಿಂಗ. ನೀವು ಅಟ್ಲೀಸ್ಟ್ ಇಲ್ಲ ಅಂತಂದ್ರೂ ನಿಮ್ಗೆ 10 hours ಆದರೂ ನಿಮ್ಗಲ್ಲೇ ಹೋಗುತ್ತಾನ. ಅದಕ್ಕೆ ನೀವೆಲ್ಲ ನಿಮ್ದು ಇದ್ರೊಳಗೆ ಹೋದ್ರಂದ್ರೆ, ನಿಮ್ಮ ಸೇಫ್ಟಿ ಒಳಗೆ ಹೋದ್ರಂದ್ರೆ ನಿಮ್ಗೆ ಚಲೋ. ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ನಂದು ಎಕ್ಸ್ಪೀರಿಯನ್ಸ. ನಾನು ಏನೂ ಓದಿರಲಿಲ್ಲ, ನಾವು ಹೆಂಗೋ ಮಾಡ್ಕೊಂಡು ಬಂದ್ವಿ, ಮುಗೀತು. ದರ್ಶನ್ ಮಾತ್ರ ಚಲೋ ಆಯ್ತು. ಅಷ್ಟು ಯಾವಾಗ ನಮ್ಗೆ 3:45 ಟೈಮಿಂಗ್ ಕೊಟ್ಟಿದ್ರು. ಅಂದ್ರೆ ನಾವು ಸ್ಯಾಟರ್ಡೇ 12:30 ಮಧ್ಯಾಹ್ನ 12:30ಗೆ ನಾವು ಟಿಕೆಟ್ ತೊಗೊಂಡ್ವಿ. ಅವ್ರು ನಮ್ಗೆ ಎಕ್ಸ್ಪೆಕ್ಟೆಡ್ ಡೇಟ್ ಅದ್ರೊಳಗೆ ನೆಕ್ಸ್ಟ್ ಸಂಡೇ ಮಾರ್ನಿಂಗ್ 3:45 AM ಟೈಮಿಂಗ್ ಕೊಟ್ಟಿದ್ರಿ. ಈ ಟೈಮಿಂಗ್ ನಿಮ್ಗೆ ದರ್ಶನ ಆಗುತ್ತೆ ಅಂಥೇಳಿ. ನಾವು ಅವ್ರಿಗೆ ಕೇಳಿದ್ವಿ, ದರ್ಶನ 3:45 ಆಗುತ್ತೆ ಅಂಥೇಳಿ ಕೊಟ್ಟಿದ್ದೀರಿ ಹೆಂಗೆ ಅಂಥೇಳಿ. ಅವರು ಹೇಳಿದರು, ಇಲ್ಲ ಟೈಮಿಂಗ್ ಅಷ್ಟು ಇರುತ್ತೆ, ಬಟ್ ನಿಮ್ದು 10 ಗಂಟೆಗೆ ಅಂದರೆ ನಿಮ್ಗೆ ದರ್ಶನ ಆಗುತ್ತೆ ಅಂತ ಹೇಳಿದರು. ಒಳಗೆ ಹೋಗಿ ನೋಡ್ತೀವಿ, ದರ್ಶನ ಟೈಮಿಂಗ್ ಒಬ್ಬೊಬ್ಬರು ಒಂದೊಂದು ಥರ ಹೇಳಕತ್ತಾರೆ. 3:45ಗೆ ಡೋರ್ ಓಪನ್ ಆಗುತ್ತೆ, 4 ಗಂಟೆಗೆ ದರ್ಶನ ಆಗುತ್ತೆ. ನೀವೆಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಹೋಗ್ಬೇಕಂದ್ರೆ 6-7 ಆಗುತ್ತೆ ಸಂಡೇ ಹಿಂಗಂತ. ಆದ್ರೂ ಹ್ಞೂ ಅಂಥೇಳಿ ಸುಮ್ಮನೆ ಕುಂತ್ವಿ. ನೋಡಿದ್ರೆ ಮುಗೀತು. 10:10ವರೆಗೆ ಓಪನ್ ಮಾಡಿದರು. 11 ಗಂಟೆ ಲೈನ್ ಕ್ಯೂ ಒಳಗೆ ನಿಂತ್ವಿ. ಆಯ್ತು, 2 hours ಆಯ್ತು ನಮ್ಗೆ ದರ್ಶನ ತೊಗೊಂಡು ಹೊರಗೆ ಬರ್ಬೇಕಂತಂದ್ರೆ 1 ಗಂಟೆ ಆಗಿತ್ತು. 1 ಗಂಟೆಗೆ ದರ್ಶನ ತೊಗೊಂಡು ಬಂದ್ವಿ. ಆದಮೇಲೆ ನಾವು ರೂಮ್ ಮಾಡಿರಲಿಲ್ಲ.
ಸೊ ಕಾರ್ ಇತ್ತಲ್ಲ, ಕಾರ್ ಒಳಗನ ರೆಸ್ಟ್ ಮಾಡಿದ್ವಿ. ರೂಮ್ ಕೇಳಕ್ಕೆ ಹೋದ್ವಿ, ಬಟ್ ರೂಮ್ನವ್ರು ಏನಂತಂದರು, ನಿಮ್ಗೆ ಈಗ ರೂಮ್ ಸಿಗಂಗಿಲ್ಲ, ಬೆಳಗ್ಗೆ 5 ಗಂಟೆ ಆದಮೇಲೆ ರೂಮ್ ಸಿಗುತ್ತಾ, ಈಗ ನಿಮ್ಗೆ ಸಿಗಂಗಿಲ್ಲ ಅಂತಂದ ಕೂಡಲೇ ನಾವು ಇರಲಿ ಬೇಡ ಬಿಡು, ಒಂದು 2-3 ತಾಸಿಗೆ ಎದಕ್ಕೆ ಮತ್ತು ರೂಮ್ ಮಾಡೋದು ಅಂತ ಹೇಳಿ ನಾವು ಏನು ಮಾಡಿದ್ವಿ, ಇದು ಮಾಡಿಬಿಟ್ವಿ, ಕಾರ್ನಾಗ ರೆಸ್ಟ್ ಮಾಡಿದ್ವಿ. ಹಂಗೆ ಬರ್ತಾ ರಿಟರ್ನ್ ಮಾಡ್ತಾ ಇರ್ಬೋದು. ಸ್ಟೆಪ್ಸ್ಲೇ ಈ ರೂಟು ಸ್ಟೆಪ್ಲೇ ಹೋಗ್ತಾ ಇರ್ತಾರಲ್ಲ ಅವರಿಗೆ, ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ತಿರ್ತಾರಲ್ಲ ಅವರಿಗೆ ನೋಡ್ತಾ ಇರ್ಬೋದು ನೀವು. ಓಕೆ ಫ್ರೆಂಡ್ಸ್, ನಾನು ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.